ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ಖಾಲಿ ಇದೆ, ಯಾರೂ ಇಲ್ಲ. ನಾನು ಸುಬ್ಬು ಇಬ್ರು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ಯಾರ ತಂಟೆ ತಕರಾರು ಇಲ್ಲ. ಸುಬ್ಬು, ಎಷ್ಟೊತ್ತಿಗೆ ಬರ್ತೀಯ? ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಯಾಕೋ ಒಂಥರ ಭಯ ಆಗ್ತಿದ್ಯಲ್ಲ, ಯಾಕೆ ಹೀಗಾಗ್ತಿದೆ? ದೇವ್ರೆ, ಸುಬ್ಬು ಬಂದಾಗ ನನ್ನ ಮನಸ್ಸಿನ ಮಾತನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಕೊಡು ಪ್ಲೀಸ್ ದೇವ್ರೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್, ಇವಾಗ ಸದ್ಯಕ್ಕೇನು ಬೇಡ, ಒಂದು 10 ನಿಮಿಷ ಸರ್. ಸರಿ. ಹೇಳ್ ಶ್ರಾವಣಿ. ಶ್ರೀವಲ್ಲಿ, ನಾನು ನಿನ್ ಹುಡುಗನ್ ನೋಡ್ದೆ. ಥೇಟ್ ನೀನ್ ಹೇಳಿರೋ ಥರಾನೇ ಇದ್ದಾನೆ. ಶ್ರಾವಣಿ, ನೀನು ನನ್ನ ಹುಡುಗನ್ ನೋಡಿದ್ಯಾ? ನಿನಗೆ ಆಶ್ಚರ್ಯ ಆಗ್ಲಿಲ್ವಾ? ನಿನಗೆ ಸರ್ಪ್ರೈಸ್ ಅನ್ಸ್ಲಿಲ್ವಾ? ನೀನ್ ಅವನಿಗೆ ಸರ್ಪ್ರೈಸ್ ಕೊಡ್ಬೇಕು, ಅದನ್ ಬಿಟ್ಬಿಟ್ಟು ನನಗೆ ಯಾಕೆ ಸರ್ಪ್ರೈಸ್ ಆಗ್ಬೇಕು? ಶ್ರಾವಣಿ, ಅವನೇ ನನ್ನ ಹುಡುಗ ಅಂತ ಗೊತ್ತಾದ್ಮೇಲೂ ನೀ ನನಗೆ ಸಪೋರ್ಟ್ ಮಾಡ್ತಿದ್ಯಾ? ಒಬ್ಬೊಬ್ರು ಇಷ್ಟ ಒಂದೊಂಥರ ಇರುತ್ತೆ. ನಿನ್ಗೆ ಆ ಹುಡುಗನ ಮೇಲೆ ಪ್ರೀತಿ ಆಗಿದೆ ಅಂದಮೇಲೆ ನಾನು ಖಂಡಿತ ಇದಕ್ಕೆ ಸಪೋರ್ಟ್ ಮಾಡ್ತೀನಿ. ಅವನಿಲ್ಲಿಗೆ ಬಂದು ನಿನ್ನನ್ನೇ ಹುಡುಕ್ತಾ ಇದ್ದ. ನೀನು ಅಲ್ಲಿದ್ಯಾ ಅಂತ ಹೇಳಿ ಕಳಿಸಿದ್ದೀನಿ. ಅವನಲ್ಲಿಗೆ ಬರ್ತಾನೆ ನೋಡಿ ಇವಾಗ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು ಸೋ ಮಚ್. ಶ್ರಾವಣಿ ಸುಬ್ಬುನ ನೋಡಿದ್ರು ಏನೂ ಹೇಳಲೇ ಇಲ್ಲ. ಹಾಗಾದ್ರೆ ಸುಬ್ಬು ಶ್ರಾವಣಿ ಹತ್ರ ಈಗಾಗ್ಲೇ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡಿದ್ದಾನೆ ಅಂತ ಕನ್ಫರ್ಮ್ ಆಯ್ತು. ಸುಬ್ಬುನೇ ನನ್ನ ಹುಡುಗ ಅಂತ ಗೊತ್ತಾದ್ರೂ ಶ್ರಾವಣಿ ಸಪೋರ್ಟ್ ಮಾಡ್ತಿದ್ದಾಳೆ. ಎಂತ ಒಳ್ಳೆ ಹುಡುಗಿ ಶ್ರಾವಣಿ. ಬಂದ್ಯಾ? ನೀನ್ ಯಾವಾಗ ಬರ್ತೀಯೋ ಅಂತ ನಿನಗೋಸ್ಕರನೇ ನಾನು ಇಲ್ಲಿ ಕಾಯ್ತಾ ಇದ್ದೆ. ನೀನ್ ಬಂದ್ಮೇಲೆ ನಿನ್ ಎದುರಿಗೆ ನಿನ್ ಮಾತಾಡೋ ಧೈರ್ಯನೂ ನನಗಿಲ್ಲ. ಏನಪ್ಪ ಶ್ರೀವಲ್ಲಿ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಆಶ್ಚರ್ಯ ಪಡ್ಬೇಡ. ಇದೆಲ್ಲ ನನ್ನ ಮನಸ್ಸಿನ ಮಾತುಗಳು. ಇದನ್ನ ಎಷ್ಟೋ ವರ್ಷದಿಂದ ನಿನಗೆ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ನೀನಂದ್ರೆ ನನಗೆ ತುಂಬ ಇಷ್ಟ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನನಗೆ ಗೊತ್ತು ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ತೀಯಾ? ಐ ಲವ್ ಯು. ಐ ಟು ಲವ್ ಯು. ಹಲೋ, ಇಲ್ಲಿ ಇಲ್ಲಿ ಇಲ್ಲಿ. ಯಾರು ನೀನು? ಏನ್ ಡಾರ್ಲಿಂಗ್, ಈಗ ತಾನೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಯಾರು ಅಂತ ಕೇಳ್ತಾ ಇದೆಯಲ್ಲ. ಮನೇಲಿ ಹೆಂಡತಿ ಇದ್ದಾಳೆ, ಆದ್ರೂ ಪರವಾಗಿಲ್ಲ, ನಿನ್ಗೋಸ್ಕರ ಬೇರೆ ಮನೆ ಮಾಡ್ತೀನಿ. ಏನು ಬೇರೆ ಮನೆನಾ? ಏ ಇಡಿಯಟ್, ಯಾರ ಜೊತೆ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ಮೇಡಮ್, ಗೊತ್ತಾಗ್ಬೇಕಾಗಿರೋದು ನಿಮ್ಗೆ. ಪ್ರಪೋಸ್ ಮಾಡಿರೋದು ನೀವು. ಅದೇ ಅದೇ ನನ್ ಕರ್ಮ. ನೋಡು, ನಾನ್ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಹುಡುಗ ನೀನಲ್ಲ. ಇವಾಗ ಬಾಯ್ ಮುಚ್ಕೊಂಡು ಹೊಡೋ. ಓ, ಆಗ ವಿಷಯ. ನಾನು ಅದೇ ಅನ್ಕೊಂಡೆ. ಇಂಥದೆಲ್ಲ ನಮ್ ಲೈಫಲ್ಲಿ ನಡೆಯೋದೇ ಇಲ್ವಲ್ಲ. ಆದ್ರೂ ಒಂದ್ಸಲ ಸ್ವರ್ಗ ರಪ್ ಅಂತ ಪಾಸ್ ಆಯ್ತು. ಇವಾಗ ನಾನು ರಪ್ ಅಂತ ಬಿಟ್ರೆ ನರ್ಕನು ಪಾಸ್ ಆಗತ್ತೆ. ಹೋಗೋ ಇಲ್ಲಿಂದ. ಅಯ್ಯೋ, ನಿನ್ ಕೈಯಲ್ಲಿ ಒದೆ ತಿನ್ನೋ ಕರ್ಮ ನನ್ಗೆ ಯಾಕೆ? ಆದ್ರೂ ಇವಾಗ ಹೋಗ್ತಾ ಇಲ್ಲ ಅಂದ್ರೆ ಕುಟ್ಲ. ಈಗ್ಲೇ ಕುಳ್ಳಕ್ಕಿದೀನಿ, ಇನ್ನು ಕುಳ್ಳಕ್ ಮಾಡ್ಬಿಟ್ರೆ ನಾನ್ ಎಲ್ಲಿಗೆ ಅಂತ ಹೋಗ್ಲಿ? ಮೊದ್ಲು ಇಲ್ಲಿಂದ ಓಡೈತೀನಿ. ಅಕ್ಕ, ಅವಳಿಗೆ ಯಾಕಕ್ಕ
ಯಾಕಕ್ಕ ಫೋನ್ ಮಾಡಿ ಬರಕ್ ಹೇಳ್ದೆ? ನೋಡು, ಅಲ್ಲಿ ಏನಾಗಿದ್ಯೋ ಏನೋ, ಅವಳು ಪ್ರಪೋಸ್ ಮಾಡಿದಳೋ ಇಲ್ವೋ, ಅಥವಾ ಪ್ರಪೋಸ್ ಮಾಡಿದ್ರು ಆ ಸುಬ್ಬು ಒಪ್ಪಿದನೋ ಇಲ್ವೋ. ನೋಡಕ್ಕ, ನಮ್ಮ ಹುಡುಗಿ ಚಾಲಾಕಿ ಇದ್ದಾಳೆ. ಒಂದ್ ವೇಳೆ ಅವನು ಒಪ್ಕೊಳ್ಳಿಲ್ಲ ಅಂತ ಅನ್ಕೋ, ನಾವೇ ಹೋಗಿ ಅವ್ರ ಮನೆಯವ್ರ ಹತ್ರ ಮಾತಾಡಿದ್ರೆ ಆಯ್ತು. ಹೆಂಗೆ ನನ್ನ ಪ್ಲಾನು? ಮುಚ್ಚ ಬಾಯಿ. ಪ್ಲಾನ್ ಅಂತೆ ಪ್ಲಾನು. ಮನೆ ಹಾಳು ಬುದ್ಧಿ ಹೇಳ್ಕೊಟ್ಬಿಟ್ಟು ಪ್ಲಾನ್ ಅಂತೀಯ? ಇದೇನಕ್ಕ ಇದು? ಮನೆ ಹಾಳು ಬುದ್ಧಿ ಅಂತ ಹೇಳ್ತಿದ್ಯಾ? ನೋಡು, ಅವರು ನನ್ನ ಮಕ್ಕಳಾಗಿದ್ರೆ ನಾನು ಇದನ್ನೇ ಹೇಳ್ತಿದ್ದೆ. ನನ್ನ ಮನೆನ ನಾನು ಹಾಳು ಮಾಡ್ಕೊಳ್ತೀನಿ ಅಕ್ಕ. ಹೋಗಕ್ಕ, ನಾನು ನಿನ್ನನ್ನ ದೇವತೆ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನನ್ನನ್ನ ಮನೆ ಹಾಳು ಬುದ್ಧಿ ಅಂತೆಲ್ಲ ಬೈತಿದ್ಯಲ್ಲ. ಮಿನಿಸ್ಟ್ರು ಪಿ ಎ ಆದ್ರೆ ಕೋಟಿ ಕೋಟಿ ದುಡ್ಡು ಬರೋದು ನಿನಗೆ ಹೊರತು ನನ್ಗಲ್ಲ. ಅಂತ ದುಡ್ಡು ನನಗೆ ಬೇಕಾಗಿಲ್ಲ. ಬೇಕಾಗಿಲ್ಲ ಸರ್ಸು. ಇಷ್ಟಕ್ಕೂ ನನ್ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಹೇಳು? ನನಗೆ ಆಸ್ತಿ ಆಸೆ ಇದೆ ನಿಜ. ಹಾಗಂತ ಕಂಡ ದುಡ್ಡಿಗೆ ಕೈ ಒಡ್ಡ ಕೆಟ್ಟ ಬುದ್ಧಿ ನನಗಿಲ್ಲ ಸರ್ಸು. ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು, ನಿಯತ್ತಾಗಿ ದುಡಿಬೇಕು, ಅಂತ ದುಡ್ಡು ಮಾತ್ರ ಉಳ್ಕೊಳ್ಳೋದು. ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದ್ರೆ ಕೊನೆಗೊಂದಿನ ನಾವೇ ತಲೆ ತಗ್ಗಿಸ್ಬೇಕಾಗುತ್ತೆ ಸರ್ಸು. ನಾನು ನನ್ನ ಮಗಳನ್ನ ನನ್ನ ತರಾನೇ ಬೆಳೆಸಿದ್ದೀನಿ. ಅವಳಿಗೆ ಬುದ್ಧಿ ಇದೆಯೋ ಇಲ್ವೋ, ಆದ್ರೆ ಸ್ವಾಭಿಮಾನ ಅಂತೂ ಇದೆ. ಕಮಿಷನ್ಗೆ ಕೈ ಒಡ್ಡು ಅಂತ ತನ್ನ ಗಂಡನ್ಗೆ ಹೇಳ್ಕೊಡಲ್ಲ ಅವಳು. ಯಾಕೆಂದ್ರೆ ಅವಳು ನನ್ನ ಮಗಳು. ಅಯ್ಯೋ ದೇವ್ರೆ, ಇದೇನಕ್ಕ ಹೀಗೆ ಹೇಳ್ಬಿಟ್ಟೆ? ಕಮಿಷನ್ಗೆ ಕೈ ಒಡ್ಲಿಲ್ಲ ಅಂದ್ರೆ ಕಾಸು ಗಿಟ್ಟೆಲ್ಲ ಕೋಟಿ ಕೋಟಿ ದುಡ್ಡು ಮಾಡಕ್ಕಾಗಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನನ್ನ ಮಗಳನ್ನ ನಾನು ರಾಣಿ ತರ ಸಾಕಿ ಬೆಳೆಸಿದ್ದೀನಿ. ಅಂಥವ್ರಿಗೆ ನನ್ನ ಮಗಳನ್ನ ಯಾಕೆ ಕೊಡ್ಲಿ ನಾನು? ನನ್ನ ಮಗಳನ್ನ ಮದುವೆ ಆಗೋ ಹುಡುಗ ಹೆಂಗಿರ್ಬೇಕು ಅಂದ್ರೆ ಹುಟ್ಟು ತಾನೇ ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಿರ್ಬೇಕು. ಅದು ಇಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಇರ್ಬೇಕು. ಅದು ಇಲ್ವಾ? ಮದುವೆ ಮಾಡ್ಕೊಂಡಿರೋ ಹುಡುಗಾನೆ ಕಷ್ಟಪಟ್ಟು ನಿಯತ್ತಾಗಿ ಸಂಪಾದನೆ ಮಾಡಿ ದುಡ್ಡು ಮಾಡ್ಬೇಕು. ಅಂತವನ್ನೇ ಹುಡುಕ್ತೀನಿ. ಅಂತವನ ಜೊತೆನೆ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಆ ಸುಬ್ಬಗ್ ಮಾತ್ರ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಿಲ್ಲ ಅಷ್ಟೇ. ಓಹ್, ಭಾರಿ ಆಸೆನೇ ಇದೆ ಅಕ್ಕ ನಿನ್ಗೆ. ಆದ್ರೆ ನಿನ್ನ ಮಾತು ನಿನ್ ಮಗಳು ಕೇಳ್ಬೇಕಲ್ಲ. ನನ್ ಮುಂದೆನೆ ಧೈರ್ಯವಾಗಿ ಹೇಳ್ಬಿಟ್ಟು ಹೋಗಿದ್ದಾಳೆ, ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ. ಅವಳು ಮಾಡದೆ ಇರ್ಬೇಕಲ್ಲ. ಮಾಡ್ತಾಳೆ, ಮಾಡೇ ಮಾಡ್ತಾಳೆ. ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಆದ್ರೆ ನನಗೆ ನಂಬಿಕೆ ಇರೋದು ಆ ಸುಬ್ಬು ಮೇಲೆ. ಏನಕ್ಕ ಹೇಳ್ತಿದ್ಯಾ ನೀನು? ನಂಬಿಕೆ ಇರೋದು ಆ ಸುಬ್ಬು ಮೇಲ? ಹೌದು. ಯಾಕೆಂದ್ರೆ ಅವನು ನಿಯತ್ತಾಗಿ ಜೀವನನ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗ. ಅದು ಅಲ್ಲದೆ ಈಗ ತಂಗಿ ಮದುವೆ ಬೇರೆ, ಮನೆಯವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿರೋ ಹುಡುಗ. ಈಗ ಅಂಥವ್ರ ಮುಂದೆ ನನ್ನ ಮಗಳು ಹೋಗಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಹಾಗೆ ಹೀಗೆ ಅಂದ್ರೆ ಅವನದನ್ನ ತನ್ನ ಕಿವಿ ಮೇಲೂ ಹಾಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅಕ್ಕ, ಅಕಸ್ಮಾತ್ ಅವನು ಒಪ್ಕೊಂಡ್ಬಿಟ್ರೆ? ಹಾಗೊಂದು ವೇಳೆ ಒಪ್ಕೊಂಡ್ರೆ ಮಗಳಾಗಿ ಶ್ರೀವಲ್ಲಿ ಸೋಲ್ತಾಳೆ, ಮನುಷ್ಯನಾಗಿ ಸುಬ್ಬು ಸೋಲ್ತಾನೆ, ತಾಯಿಯಾಗಿ ನಾನ್ ಸೋಲ್ತೀನಿ. ಏನೇ ಆದ್ರೂ ಸರಿ ಸರ್ಸು, ನಾನ್ ಮಾತ್ರ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಅವಳೇನಾದ್ರೂ ಸಾಯ್ತೀನಿ ಅಂತ ಹೆದರ್ಸಿದ್ರೆ? ಇದನ್ನೆಲ್ಲ ನೋಡಕ್ ಮುಂಚೆ ನಾನೇ ಕಣ್ಣು ಮುಚ್ಕೋತೀನಿ ಅಂತ ಹೆದರ್ಸ್ತೀನಿ, ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.